ನೋಡಿ, ಯೇಸು ಕ್ರಿಸ್ತನನ್ನ ಹೃದಯದಲ್ಲಿ ಸ್ವೀಕಾರ ಮಾಡುವಾಗ, ನಂಬಿ ಸ್ವೀಕಾರ ಮಾಡುವಾಗಲೇ ನೀತಿವಂತರೆಂದು ನಿರ್ಣಯಿಸಲ್ಪಡ್ತೇವೆ. ಅಂದ್ರೆ ನೀತಿವಂತರಿರುವ ಆಶೀರ್ವಾದ, ದೇವರ ಪ್ರಸನ್ನತೆಯಲ್ಲಿ ಜೀವಿಸುವಂತ ಭಾಗ್ಯ. ಅದಕ್ಕಾಗಿ ಅವರ ಜೀವನದಲ್ಲಿ ದೇವರ ಪ್ರಸನ್ನತೆಯಲ್ಲಿರುವ ಪ್ರತಿಯೊಂದು ಅದ್ಭುತಗಳನ್ನು ಈ ಲೋಕದಲ್ಲಿ ಅನುಭವಿಸ್ತಾರೆ, ಈ ಲೋಕ ಬಿಟ್ಟ ಮೇಲೂ ಅನುಭವಿಸ್ತಾರೆ. ಈ ಲೋಕದಲ್ಲಿರುವಾಗ ದೇವರ ಪ್ರಸನ್ನತೆಯಲ್ಲಿರುವ ಆ ಜಾಯ್ ಅವರ ಬಳಿಯಲ್ಲಿರ್ತದೆ, ಸಂತೋಷ ಇರ್ತದೆ, ಅವರ ಸಮಾಧಾನ ಇರ್ತದೆ. ಈ ಲೋಕದಲ್ಲಿ ಕೊರತೆ ಇಲ್ಲದ ಜೀವಿತ ಅವ್ರದ್ದಿರ್ತದೆ, ಕಷ್ಟಗಳ ಮಧ್ಯದಲ್ಲಿ ಜಯದ ಜೀವಿತ ಇರ್ತದೆ. ಅವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ. ಮತ್ತು ಈ ಲೋಕ ಬಿಡುವಾಗ ದೇವರ ವಾಕ್ಯ ಹೇಳ್ತದೆ, ನೀವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 46ನೇ ವಚನದಲ್ಲಿ, ನೀತಿವಂತರು ನಿತ್ಯ ಜೀವಕ್ಕೆ ಪಾತ್ರರಾಗುವರು. ನೋಡಿ, ಇದೆಲ್ಲ ಉಚಿತವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ಯೇಸು ನಂಬುವಾಗ ನನಗೆ ನಿನಗೆ ಆ ತೀರ್ಪಿಗೆ ಗುರಿಯಾಗೋದಿಲ್ಲ. ಸತ್ಯವೇದ ಹೇಳ್ತದೆ ಯೋಹಾನ 5:24ರಲ್ಲಿ, ನಾನು ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತ ನಂಬುವವನು ನಿತ್ಯ ಜೀವ ಹೊಂದಿದ್ದಾನೆ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗೋದಿಲ್ಲ. ಇದು ಸ್ವಾರ್ಥ ಪ್ರಿಯರೇ. ಇದನ್ನು ನಾವು ಸ್ವೀಕಾರ ಮಾಡಿದ್ರೆ ಈ ಲೋಕದಲ್ಲಿ ಕ್ರಿಸ್ತನ ಮರಣವನ್ನು ಎದುರು ನೋಡುತ್ತಾ ಭಯಭಕ್ತಿಯ ಜೀವಿತ ಮಾಡೋದಕ್ಕೆ ನಾವು ಮುಂದೆ ಹೋಗ್ತೇವೆ.